ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ 8ನೆಯ ತರಗತಿ 3ನೇ ಅಧ್ಯಾಯವಾದ ಪ್ರಾಚೀನ ಭಾರತದ ನಾಗರಿಕತೆಗಳಲ್ಲಿ ಸಿಂಧೂ ಸರಸ್ವತಿ ಮತ್ತು ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಪಠ್ಯಪುಸ್ತಕವನ್ನು ಓದಿ ಪರೀಕ್ಷೆಗೆ ಎಷ್ಟು ಪ್ರಮುಖವೋ ಅಂತಹ ಸುಮಾರು 30 ಕೀ ಪಾಯಿಂಟ್ಸ್ಗಳನ್ನ ರೆಡಿ ಮಾಡಿದ್ದೇನೆ. ಇದು ಪರೀಕ್ಷೆಗೆ ತುಂಬ ಉಪಯುಕ್ತವಾಗಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಂದು ವೇಳೆ ನನ್ನ ತರಗತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಈಗ ತಿಳ್ಕೊಳ್ಳೋಣ. ಈ ಪ್ರಾಚೀನ ಭಾರತದ ನಾಗರಿಕತೆಗಳಲ್ಲಿ ಸಿಂಧೂ ಸರಸ್ವತಿ ಮತ್ತು ವೇದಗಳ ಕಾಲದ ನಾಗರಿಕತೆ ಪ್ರಮುಖವಾಗಿದೆ. ಈಗ ಮೊದಲನೇದಾಗಿ ನಾವು ಸಿಂಧೂ ಸರಸ್ವತಿ ನಾಗರಿಕತೆಯ ಬಗ್ಗೆ ತಿಳ್ಕೊತಾ ಹೋಗೋಣ. ಸಿಂಧೂ ಸರಸ್ವತಿ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಣ. ಭಾರತವು ಪ್ರಾಚೀನ ಕಾಲದಲ್ಲಿಯೇ ನಾಗರಿಕತೆಯೊಂದರ ಉಗಮ ಸ್ಥಾನವಾಗಿದ್ದು, ಇಲ್ಲಿ ಹುಟ್ಟಿದ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ, ಹರಪ್ಪ, ಮೊಹೆಂಜೊದಾರೋ ಏನಂತ ಕರೀತಾರೆ. ಇಲ್ಲಿ ಹುಟ್ಟಿದ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ, ಹರಪ್ಪ, ಮೊಹೆಂಜೊದಾರೋ ನಾಗರಿಕತೆ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಸಿಂಧೂ ಸರಸ್ವತಿ ನಾಗರಿಕತೆಗೆ ಇರುವ ಇನ್ನಿತರ ಹೆಸರುಗಳನ್ನು ಹೆಸರಿಸಿ ಅಂತಂದರೆ ಅದು ಯಾವುದ್ಯಾವುದು ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆ, ಸಿಂಧೂ ಬಯಲಿನ ನಾಗರಿಕತೆ, ಹರಪ್ಪ ನಾಗರಿಕತೆ, ಮೊಹೆಂಜೊದಾರೋ ನಾಗರಿಕತೆ ಅಂತೇಳಿ ಇದನ್ನು ಕೂಡ ಕರೀಬೋದಾಗಿದೆ. ನೆಕ್ಸ್ಟು ಸಿಂಧೂ ಸರಸ್ವತಿಯ ನಾಗರಿಕತೆಯ ಕುರುಹುಗಳು ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಸಿಂಧೂ ಸರಸ್ವತಿಯ ನಾಗರಿಕತೆಯ ಕುರುಹುಗಳು ಎಲ್ಲಿ ದೊರೆತವು ಅಂತ ಹೇಳಿ ಕ್ವಶನ್ ಆಗ್ಬೋದು. ಕುರುಹುಗಳು ನಮಗೆ ಹರಪ್ಪಾದಲ್ಲಿ ಮೊದಲ ಬಾರಿಗೆ ಕಂಡು ಬಂದಿರುವುದರಿಂದ ಇದನ್ನು ಹರಪ್ಪ ನಾಗರಿಕತೆ ಎಂದು ಕರೆಯಲಾಗಿದೆ. ಏನು ಹೇಳಿ, ಸಿಂಧೂ ಸರಸ್ವತಿಯ ನಾಗರಿಕತೆಯ ಕುರುಹುಗಳು ಹರಪ್ಪಾದಲ್ಲಿ ಮೊದಲ ಬಾರಿಗೆ ಶೋಧಿಸಿದ್ದರಿಂದ ಇದನ್ನು ನಾವು ಹರಪ್ಪ ನಾಗರಿಕತೆ ಅಂತೇಳಿ ಕೂಡ ಕರೆಯಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಯಾವ ಥರ ಕ್ವಶನ್ ಆಗ್ಬೋದು ಅಂತಂದರೆ 1924ರಲ್ಲಿ ಎಷ್ಟರಲ್ಲಿ 1924ರಲ್ಲಿ ಜಾನ್ ಮಾರ್ಷಲ್, ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಜಾನ್ ಮಾರ್ಷಲ್ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದ್ದರಿಂದ ಇದನ್ನು ಹರಪ್ಪ ನಾಗರಿಕತೆ ಎನ್ನಲಾಗಿದೆ. ಯಾರು ಹೇಳಿ, ಹರಪ್ಪ ನಾಗರಿಕತೆ ಅಂತ ಹೇಳಿ ಯಾರು ಘೋಷಣೆಯನ್ನು ಮಾಡಿದರು ಅಂತ ಕೂಡ ನಿಮಗೆ ಕ್ವಶನ್ನು ಕೇಳ್ಬೋದಾಗಿದೆ. ಜಾನ್ ಮಾರ್ಷಲ್ ಎಷ್ಟರಲ್ಲಿ 1924ರಲ್ಲಿ ಜಾನ್ ಮಾರ್ಷಲ್ ಮೊದಲ ಬಾರಿಗೆ, ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, 1924ರಲ್ಲಿ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಣೆ ಮಾಡಿದವರು ಯಾರು ಅಂತಲೂ ಕೂಡ ಕ್ವಶನ್ ಆಗ್ಬೋದು, ಅಥವಾ ಎಷ್ಟರಲ್ಲಿ ಅನ್ನೋ ಕ್ವಶನ್ ಕೂಡ ಆಗ್ಬೋದು. ಆದ್ದರಿಂದ ನಾನು ಇಲ್ಲಿ ಏನೇ ನೋಟ್ಸ್ ಮಾಡಿದರೂ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಕೀ ಪಾಯಿಂಟ್ಸ್ನ ನಾನು ಬರೆದಿದ್ದೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊತಾ ಹೋಗಿ. 1924ರಲ್ಲಿ ಜಾನ್ ಮಾರ್ಷಲ್ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದ್ದರಿಂದ ಇದನ್ನು ಹರಪ್ಪ ನಾಗರಿಕತೆ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಹರಪ್ಪ ನಾಗರಿಕತೆಯನ್ನು ನೋಡಿ, ಈ ಹರಪ್ಪ ನಾಗರಿಕತೆಯ ಅವಧಿಯನ್ನು ಯಾವ ಯುಗ ಎಂದು ಕರೀಬೋದು ಅಂತ ಕ್ವಶನ್ ಆಗ್ಬೋದು. ಕಂಚಿನ ಯುಗ ಏನಂತ, ಯಾವ ಯುಗ ಅಂತ ಕರಿತೀವಿ, ಇದನ್ನು ಕಂಚಿನ ಯುಗ ಎಂದು ಕರೆಯಬಹುದಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹರಪ್ಪ ನಾಗರಿಕತೆಯ ಅವಧಿಯನ್ನು ಕಂಚಿನ ಯುಗ ಎಂದು ಕರೆಯಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಹರಪ್ಪ ನಾಗರಿಕತೆಯು ಸುಮಾರು ಎಷ್ಟು ವರ್ಷಗಳ ಹಿಂದೆ ಕಂಡುಬಂದಿತ್ತು ಅನ್ನೋದ್ರ ಬಗ್ಗೆ ಕ್ವಶನ್ ಆಗುತ್ತೆ. ನೋಡಿ, ಹರಪ್ಪ ನಾಗರಿಕತೆಯು ಸುಮಾರು 5000, ನೆನ್ಪಿಟ್ಕೊಳ್ಳಿ ಎಷ್ಟು ವರ್ಷ ಅಂತಂದರೆ 5000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದು, ಇದು ಮೊದಲ ಬಾರಿಗೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ, ಎಲ್ಲಿ ಇದು ಫಸ್ಟ್ ಕಂಡು ಬಂತು ಅಂದರೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಇದರ ಹೆಚ್ಚಿನ ನೆಲೆಗಳು ಕಂಡು ಬಂದಿರುತ್ತವೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಪ್ರತಿಯೊಂದು ಪಾಯಿಂಟ್ಸು ಕೂಡ ಇಂಪಾರ್ಟೆಂಟ್ ಆಗಿರೋದನ್ನೇ ಕೂಡ ನಿಮಗೆ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ, ಹರಪ್ಪ ನಾಗರಿಕತೆಯು ಸುಮಾರು ಎಷ್ಟು ಸಾವಿರ ವರ್ಷಗಳ ಹಿಂದೆ
ಸುಮಾರು 5,000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದು ಸಿಂಧು ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಇದರ ಹೆಚ್ಚಿನ ನೆಲೆಗಳು ಕಂಡು ಬಂದಿರುತ್ತವೆ. ನೆಕ್ಸ್ಟ್ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದ್ರ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ, ಇದು ಮೊದಲನೇದಾಗಿ ಸಿಂಧು ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಇದರ ನೆಲೆಗಳು ಕಂಡು ಬರ್ತವೆ ಮೊದಲನೇದಾಗಿ. ನಂತರ ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಇತರ ನೆಲೆಗಳನ್ನು ಕೂಡ ಶೋಧಿಸಲಾಗಿದೆ. ಏನು ಹೇಳಿ, ಇದು ಮೊದಲು ಸಿಂಧು ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಇದರ ಹೆಚ್ಚಿನ ನೆಲೆಗಳು ಕಂಡುಬಂದು ನಂತರ ರಾಜಸ್ಥಾನ್ ಮತ್ತು ಗುಜರಾತ್ಗಳಲ್ಲೂ ಕೂಡ ಈ ಹರಪ್ಪ ನಾಗರಿಕತೆಯ ನೆಲೆಗಳನ್ನು ಶೋಧನೆಯನ್ನು ಮಾಡಲಾಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನಗೆ ಸ್ವಲ್ಪ ಕೆಮ್ಮಾಗಿರೋದ್ರಿಂದ ವಾಯ್ಸ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಕ್ವಶನ್ ಏನಂತ ಕೇಳ್ಬೋದು ಇದ್ರ ಬಗ್ಗೆ ಅನ್ನೋದಾದರೆ, ಸಿಂಧು ಸರಸ್ವತಿ ನಾಗರಿಕತೆಯ ಅವಶೇಷಗಳನ್ನು ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಸಿಂಧು ಸರಸ್ವತಿ ನಾಗರಿಕತೆಯ ಅವಶೇಷಗಳನ್ನು 1920ರಲ್ಲಿ ಎಷ್ಟರಲ್ಲಿ 1920ರಲ್ಲಿ ದಯಾರಾಮ್ ಸಾಹನಿರವರು ಹರಪ್ಪಾದಲ್ಲಿ ನೋಡಿ 1920ರಲ್ಲಿ ದಯಾರಾಮ್ ಸಾಹನಿರವರು ಹರಪ್ಪಾದಲ್ಲಿ ಮತ್ತು 1921ರಲ್ಲಿ R.D. ಬ್ಯಾನರ್ಜಿಯವರು ಮೊಹೆಂಜೊದಾರೊದಲ್ಲಿ ಇದರ ಉತ್ಖನನವನ್ನು ಕೈಗೊಂಡರು. ಯಾವುದ್ರದ್ದು? ಸಿಂಧು ಸರಸ್ವತಿ ನಾಗರಿಕತೆಯ ಅವಶೇಷಗಳ ಉತ್ಖನನವನ್ನು 1920ರಲ್ಲಿ ದಯಾರಾಮ್ ಸಾಹನಿಯವರು ಹರಪ್ಪಾದಲ್ಲಿ ಮತ್ತು 1921ರಲ್ಲಿ R.D. ಬ್ಯಾನರ್ಜಿರವರು ಮೊಹೆಂಜೊದಾರೊದಲ್ಲಿ ಇದರ ಉತ್ಖನನವನ್ನು ಕೈಗೊಂಡರು. ಇದು ಕೂಡ ಒಂದು ನಿಮಗೆ ಕನ್ಫ್ಯೂಸ್ ಆಗುವಂಥ ಒಂದು ಕ್ವಶನ್ ಆಗಿರುತ್ತೆ ನೋಡಿ. 1920ರಲ್ಲಿ ಯಾರು ಅಂತಂದರೆ ದಯಾರಾಮ್ ಸಾಹನಿ ಹರಪ್ಪ, ಇದನ್ನು ನೆನ್ಪಿಟ್ಕೊಳ್ಳಿ. 1920 ದಯಾರಾಮ್ ಸಾಹನಿ ಹರಪ್ಪ, 1921 R.D. ಬ್ಯಾನರ್ಜಿ ಮೊಹೆಂಜೊದಾರೋ. ಯಾಕಂದರೆ ಇಲ್ಲಿ ನಮಗೆ ಕ್ವಶನ್ನು ಕೇಳಿದಾಗ 1920 ಯಾರು, R.D. ಬ್ಯಾನರ್ಜಿನ ಯಾರು ಅಂತೇಳಿ ಇಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡೋದಾದರೆ, ಭಾರತೀಯ ಪುರಾತತ್ವ ಇಲಾಖೆಯ ಅಂದಿನ ಮುಖ್ಯಸ್ಥರಾಗಿದ್ದ ಸರ್ ಜಾನ್ ಮಾರ್ಷಲ್ ರವರು ಯಾರು? ಭಾರತೀಯ ಪುರಾತತ್ವ ಇಲಾಖೆಯ ಅಂದಿನ ಮುಖ್ಯಸ್ಥರು ಯಾರಾಗಿದ್ದರು ಅಂತಂದರೆ ಸರ್ ಜಾನ್ ಮಾರ್ಷಲ್ ರವರು 1924 ಸೆಪ್ಟೆಂಬರ್ ತಿಂಗಳಲ್ಲಿ ದಿ ಇಲ್ಯುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧನೆಯ ಬಗ್ಗೆ ಪ್ರಕಟಿಸಿದರು. ನೋಡಿ, ಇಲ್ಲೊಂದು ಕ್ವಶನ್ ಆಗುತ್ತೆ ನಿಮಗೆ. ಸರ್ ಜಾನ್ ಮಾರ್ಷಲ್ ರವರು ಯಾವ ಇಸವಿಯಲ್ಲಿ ದಿ ಇಲ್ಯುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ರು ಅಂತಲೂ ಕೂಡ ನೀವು ಪ್ರಕಟಿಸಿದ್ರು ಅಂತಲೂ ಕೇಳ್ಬೋದು. ಅಥವಾ ಸರ್ ಜಾನ್ ಮಾರ್ಷಲ್ ರವರು ಪ್ರಕಟಿಸಿದ ಆಂಗ್ಲ ಪತ್ರಿಕೆಯ ಹೆಸರು ಯಾವುದು ಅಂತಲೂ ಕೇಳ್ಬೋದು. ಅದರಿಂದ ಅಥವಾ ಮತ್ತು ಇವರು ಏನಾಗಿದ್ದರು, ಪುರಾತತ್ವ ಇಲಾಖೆಯಲ್ಲಿ ಅಂದಿನ ಮುಖ್ಯಸ್ಥರಾಗಿದ್ದರು. ಇವರು ಯಾವ ಇಲಾಖೆಯಲ್ಲಿ ಇವರು ಮುಖ್ಯಸ್ಥರಾಗಿದ್ದರು ಅನ್ನೋ ಇಲ್ಲಿ 3 ಕ್ವಶನ್ ಕೂಡ ನಿಮಗೆ ರೈಸ್ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಕೊಟ್ಟು ನೋಡಿ. ಭಾರತೀಯ ಪುರಾತತ್ವ ಇಲಾಖೆಯ ಅಂದಿನ ಮುಖ್ಯಸ್ಥರಾಗಿದ್ದನು ಸರ್ ಜಾನ್ ಮಾರ್ಷಲ್. ಯಾರು? ಸರ್ ಜಾನ್ ಮಾರ್ಷಲ್ ರವರು 1924 ಸೆಪ್ಟೆಂಬರ್ರಲ್ಲಿ ದಿ ಇಲ್ಯುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯನ್ನು ಭಾರತದ ಪ್ರಾಚೀನ ನಾಗರಿಕತೆಯ ಬಗ್ಗೆ ಇವರು ಶೋಧನೆಯ ಬಗ್ಗೆ ಪ್ರಕಟಿಸಿರುತ್ತಾರೆ. ನೆಕ್ಸ್ಟ್ ನಾವೇನು ತಿಳ್ಕೊಳ್ಳೋದಾದರೆ, 1826ರಲ್ಲಿ ಚಾರ್ಲ್ಸ್ ಮ್ಯೂಸನ್ ರವರು ಹರಪ್ಪ ನೆಲೆಗೆ ಭೇಟಿ ನೀಡಿದ್ದು ಇದು ಅಲೆಕ್ಸಾಂಡರ್ ಪೋರಸ್ನನ್ನು ಸೋಲಿಸಿದ ಸ್ಥಳ ಎಂದು ತಿಳಿಸಿರುತ್ತಾರೆ. ನೋಡಿ, ನೀವು ಏನೇನೋ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಬೋದು. ನಾನು ಪುಸ್ತಕವನ್ನು ಓದಿರ್ತೀನಿ, ಯಾವ ಕ್ವಶನ್ ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಇದರಿಂದ ನಿಮಗೂ ಕೂಡ ಪುಸ್ತಕವನ್ನು ಓದುವಂತಹ ಟೈಮ್ ಎಲ್ಲ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊತಾ ಹೋಗಿ. ಒಂದು ವೇಳೆ ನಿಮಗೇನಾದ್ರು PDF ನೋಟ್ಸ್ ಬೇಕು ಅನ್ನೋದಾದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ PDF ನೋಟ್ಸನ್ನು ಕೂಡ ಸೆಂಡ್ ಮಾಡಿಕೊಡ್ತೀನಿ.
ಇದು 2024-25 ಹೊಸ ಪಠ್ಯಪುಸ್ತಕ ಆಗಿರುತ್ತೆ. ನೋಡಿ ಇಲ್ಲಿ 1826 ಚಾರ್ಲ್ಸ್ ಮ್ಯೂಸನ್ ರವರು ಹರಪ್ಪ ನೆಲೆಗೆ ಭೇಟಿ ನೀಡಿರುತ್ತಾರೆ. ಇದ್ರ ಬಗ್ಗೆನೇ ನಿಮ್ಗೊಂದು ಕ್ವಶನ್ ಆಗ್ಬೋದು. 1826 ಹರಪ್ಪ ನೆಲೆಗೆ ಭೇಟಿ ನೀಡಿದವರು ಯಾರು ಅಂತಲೂ ಕೂಡ ಕ್ವಶನ್ ಆಗ್ಬೋದು. ಯಾರು ಅಂದರೆ ಚಾರ್ಲ್ಸ್ ಮ್ಯಾಸನ್ ರವರು. ಇವರು ಭೇಟಿ ನೀಡಿ ಆ ಸ್ಥಳವನ್ನು ಏನಂತ ಹೇಳ್ತಾರೆ ಅಂದರೆ ಇದು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಪೋರಸ್ನನ್ನು ಸೋಲಿಸಿದ ಸ್ಥಳ ಎಂದು ತಿಳಿಸಿರುತ್ತಾರೆ. ಯಾರು ತಿಳಿಸ್ತಾರೆ ಅಂತಂದರೆ ಚಾರ್ಲ್ಸ್ ಮ್ಯೂಸನ್ ರವರು ಹರಪ್ಪ ನೆಲೆಗೆ ಭೇಟಿ ನೀಡಿ ಇದು ಅಲೆಕ್ಸಾಂಡರ್ ಪೋರಸ್ನನ್ನು ಸೋಲಿಸಿದ ಸ್ಥಳ ಅಂತ ತಿಳಿಸ್ತಾರೆ. ನೆಕ್ಸ್ಟ್ ನಾವು ಏನಂತ ತಿಳ್ಕೊಬೋದು, ಈ ಸಿಂಧೂ ನಾಗರಿಕತೆಯು ವಿಸ್ತಾರವಾಗಿದ್ದು ಇದು ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ ನದಿ ಕಣಿವೆಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆ ಎಂದು ಕರೆಯಲಾಗಿದೆ. ನೋಡಿ, ಈ ಸಿಂಧೂ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆ ಅಂತೇಳಿ ಕರೀತಾರೆ. ಯಾಕಂದರೆ ಈ ಸಿಂಧೂ ನಾಗರಿಕತೆ ತುಂಬ ವಿಸ್ತಾರವಾಗಿದೆ. ಇದು ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ ನದಿಗಳ ಕಣಿವೆಗಳನ್ನು ಒಳಗೊಂಡಿದೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ ನದಿ ಕಣಿವೆಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆ ಎಂದು ಕರೆಯುತ್ತಾರೆ. ಇದೇನು ಕ್ವಶನ್ ಆಗ್ಬೋದು, ಯಾಕೆ ಇದನ್ನು ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆ ಅಂತೇಳಿ ಕರೀತಾರೆ ಅಂತೇಳಿ ನಿಮಗೆ ಲಾಂಗ್ ಕ್ವಶನ್ನು ಕೂಡ ಕೇಳ್ಬೋದಾಗಿದೆ. ನೆಕ್ಸ್ಟ್ ಪಾಯಿಂಟ್, ಈ ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಕೂಡ ಉತ್ಖನನವನ್ನು ಕೈಗೊಂಡಿರುತ್ತಾರೆ. ಯಾರಿಲ್ಲಿ ಉತ್ಖನನವನ್ನು ಕೈಗೊಂಡಿರುತ್ತಾರೆ ಅಂದರೆ ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಯಾರಾಗಿರ್ತಾರೆ, ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಯಾರು ಅಂತಲೂ ಕೂಡ ಇಲ್ಲಿ ನಿಮಗೆ ಕ್ವಶನ್ ಆಗುತ್ತೆ. ಅದರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಕೂಡ ಉತ್ಖನನವನ್ನು ಕೈಗೊಂಡಿರುತ್ತಾರೆ. ನೆಕ್ಸ್ಟು ನಾವು ಈ ಸಿಂಧೂ ಬಯಲಿನ ನಾಗರಿಕತೆ ನಗರ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಮೊಹೆಂಜೊದಾರೊವಿನಲ್ಲಿ ಸ್ನಾನದ ಕೊಳವನ್ನು ನಾವು ನೋಡ್ಬೋದಾಗಿದೆ. ಈ ನಗರ ಯೋಜನೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಮೊಹೆಂಜೊದಾರೊದಲ್ಲಿ ನಾವು ಒಂದು ಸ್ನಾನದ ಕೊಳವನ್ನು ನೋಡಬಹುದಾಗಿದೆ. ಅದರ ಸಂಪೂರ್ಣ ನಾವು ಲಾಂಗ್ ಆನ್ಸರಲ್ಲಿ ಬರೆದಿರ್ತೀನಿ. ಇಲ್ಲಿ ನಮಗೆ ಒಂದು ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆಗಳ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಮೊಹೆಂಜೊದಾರೊವಿನಲ್ಲಿ ಸ್ನಾನದ ಕೊಳವನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ ಬೆಂಕಿಯ ಒಲೆಗಳು ಕಂಡುಬಂದಿವೆ. ನೋಡಿ, ಇಲ್ಲಿ ಯಾವ ಥರ ಕ್ವಶನ್ ಆಗುತ್ತೆ ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಬೆಂಕಿಯ ಒಲೆಗಳು ಎಲ್ಲಿ ಕಂಡುಬಂದಿರುತ್ತವೆ ಅಂತಂದರೆ ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ. ಎಲ್ಲಿ? ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ ಬೆಂಕಿಯ ಒಲೆಗಳು ಕಂಡು ಬಂದಿರುತ್ತವೆ. ನೆಕ್ಸ್ಟ್ ಪಾಯಿಂಟ್, ಕಾಶ್ಮೀರದ ಬರ್ಜೋವೋಮ್ನಲ್ಲಿ ನೆಲೆಮನೆಯನ್ನು ನಾವು ಕಾಣಬಹುದಾಗಿದೆ. ಕಾಶ್ಮೀರದ ಬರ್ಜೋವೋಮ್ನಲ್ಲಿ ನೆಲೆಮನೆಯನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಯಾವ ಥರ ಕ್ವಶನ್ ಆಗುತ್ತೆ ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ನೆಲೆಮನೆಯನ್ನು ನಾವು ಎಲ್ಲಿ ಕಾಣ್ಬೋದು ಅಂತ ಅನ್ನೋದಾದರೆ ಇಂದಿನ ಕಾಶ್ಮೀರದ ಬರ್ಜೋವೋಮ್ನಲ್ಲಿ ನೆಲೆಮನೆಯನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಕ್ವಶನ್, ಇರಾನ್ಗೆ ಸಾಗುವ ಮಾರ್ಗವಾದ ಬೋಲಾನ್ ಕಣಿವೆ ಫಲವತ್ತಾದ ಮೈದಾನದ ಸಮೀಪದಲ್ಲಿ ಮೆಹರ್ಗರ್
ಮೆಹರ್ಗರ್ ಎಂಬ ಒಂದು ಹಳ್ಳಿ ಇದ್ದು ಇಲ್ಲಿನ ಜನ ಬಾರ್ಲಿ ಮತ್ತು ಗೋಧಿಗಳನ್ನು ಮತ್ತು ಕುರಿ ಸಾಕುವುದನ್ನು ಸಹ ಕಲ್ತಿದ್ದರು. ಯಾವ ಥರ ಕ್ವಶನ್ ಆಗುತ್ತೆ ಅಂತಂದರೆ, ಇದು ಯಾವಾಗಲೂ ಒಂದ್ಸರಿ ಕ್ವಶನ್ ಕೇಳಿದರು. ಇರಾನ್ಗೆ ಸಾಗುವ ಮಾರ್ಗವಾದ ಬೋಲಾನ್ ಕಣಿವೆ ಫಲವತ್ತಾದ ಮೈದಾನದಲ್ಲಿ ಡ್ಯಾಶ್ ಎಂಬ ಹಳ್ಳಿ ಇದೆ ಅಂತ ಹೇಳಿ. ಯಾವ ಹಳ್ಳಿ ಇದೆ? ಮೆಹರ್ಗರ್ ಎಂಬ ಹಳ್ಳಿ ಇದೆ. ಈ ಹಳ್ಳಿಯಲ್ಲಿ ಜನ ಬಾರ್ಲಿ ಮತ್ತು ಗೋಧಿಗಳನ್ನು ಮತ್ತು ಕುರಿ ಸಾಕುವುದನ್ನು ಕೂಡ ಅವರು ಕಲ್ತಿದ್ರು. ಬಾರ್ಲಿ ಮತ್ತು ಗೋಧಿ ಬೆಳೆಯೋದನ್ನು ಕಲ್ತಿದ್ರು, ಹಾಗೆ ಕುರಿ ಸಾಕೋದನ್ನು ಕೂಡ ಕಲ್ತಿದ್ರು. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ದೊರೆತಿರುವ ವಸ್ತುಗಳಲ್ಲಿ ಮಣಿ ಮತ್ತು ಮುದ್ರೆಗಳನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಎಲ್ಲಿ ದೊರೆತಿರುವುದು? ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ದೊರೆತಿರುವ ವಸ್ತುಗಳಲ್ಲಿ ಮಣಿ ಮತ್ತು ಮುದ್ರೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ದೊರೆತಿರುತ್ತವೆ. ಇದು ಕೂಡ ಕ್ವಶನ್ ಆಗುತ್ತೆ. ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ದೊರೆತಿರುವ ವಸ್ತುಗಳಲ್ಲಿ ನಾವು ಯಾವುದನ್ನು ಕಾಣ್ಬೋದು ಅಂತಂದರೆ ಮಣಿ ಮತ್ತು ಮುದ್ರೆಗಳನ್ನು ಕಾಣ್ಬೋದಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿನ ಮುದ್ರೆಗಳ ಮೇಲಿರುವ ಲಿಪಿಯನ್ನು ಚಿತ್ರಲಿಪಿ, ಯಾವ ಲಿಪಿ? ಚಿತ್ರಲಿಪಿ ಎನ್ನಲಾಗಿದೆ. ನೋಡಿ, ನಾವು ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಮುದ್ರೆಗಳನ್ನು ಹೆಚ್ಚಾಗಿ ಕಾಣ್ಬೋದಾಗಿದೆ. ಆ ಮುದ್ರೆಗಳ ಮೇಲಿರುವ ಲಿಪಿಯನ್ನು ನಾವು ಚಿತ್ರಲಿಪಿ ಅಂತ ಹೇಳಿ ಕರಿತೀವಿ. ಹಾಗೆ ಮುದ್ರೆಗಳ ಮೇಲೆ ಮೂಡಿರುವ ಚಿತ್ರಗಳಲ್ಲಿ ಈ ವೃಷಭ ಏನಾಗಿದೆ? ಪ್ರಮುಖವಾಗಿದೆ. ಯಾವುದು? ವೃಷಭ ಅನ್ನೋದು ಪ್ರಮುಖವಾದಂತಹ ಒಂದು ಚಿತ್ರವಾಗಿದೆ. ನಾವು ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಹೆಚ್ಚಾಗಿ ಮುದ್ರೆಗಳನ್ನು ನೋಡ್ತೀವಿ. ಈ ಮುದ್ರೆಗಳ ಮೇಲಿರುವ ಲಿಪಿಯನ್ನು ನಾವು ಚಿತ್ರಲಿಪಿ ಅಂತ ಹೇಳಿ ಕರಿತೀವಿ. ಈ ಮುದ್ರೆಗಳ ಮೇಲೆ ಮೂಡಿರುವ ಚಿತ್ರ ಹೆಚ್ಚಾಗಿ ವೃಷಭವಾಗಿರುತ್ತದೆ ಮತ್ತು ಅಶ್ವತ್ಥದ ಎಲೆ ಮತ್ತೊಂದು ಚಿತ್ರವಾಗಿರ್ತದೆ. ಪ್ರಮುಖವಾದ ಚಿತ್ರ ವೃಷಭ ಆದರೆ ಮತ್ತೊಂದು ಅಶ್ವತ್ಥದ ಎಲೆ ಮತ್ತೊಂದು ಚಿತ್ರವಾಗಿದ್ದು, ಯೋಗದ ವಿವಿಧ ಆಸನಗಳನ್ನು ನಮಸ್ಕಾರ ಮುದ್ರೆಯನ್ನು ಹೊಂದಿರುವ ಮೂರ್ತಿಗಳು ಇಲ್ಲಿ ದೊರೆತಿವೆ. ನೋಡಿ, ಇಲ್ಲಿ ಹೆಚ್ಚಾಗಿ ನಾವು ಮುದ್ರೆಗಳನ್ನು ನೋಡ್ತೀವಿ. ಈ ಮುದ್ರೆಗಳ ಮೇಲಿರುವ ಲಿಪಿಯನ್ನು ಚಿತ್ರಲಿಪಿ ಅಂತ ಹೇಳಿ ಕರಿತೀವಿ. ಹಾಗೆ ಮುದ್ರೆಗಳ ಮೇಲೆ ಮೂಡಿರುವ ಚಿತ್ರಗಳಲ್ಲಿ ವೃಷಭ ಪ್ರಮುಖವಾಗಿದೆ, ಹಾಗೆ ಅಶ್ವತ್ಥದ ಎಲೆ ಮತ್ತೊಂದು ಚಿತ್ರವಾಗಿದೆ. ಅದೇ ರೀತಿ ಯೋಗದ ವಿವಿಧ ಆಸನಗಳನ್ನು ಮತ್ತು ನಮಸ್ಕಾರ ಮುದ್ರೆಯನ್ನು ಕೂಡ ನಾವು ಈ ಮೂರ್ತಿಗಳ ಮೇಲೆ ಕಾಣಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಇದೆ, ಒಂದ್ಸರಿ ಗಮನ ಇಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಇವರು ಅಂತಂದರೆ ಯಾರು? ಸಿಂಧೂ ಬಯಲಿನ ನಾಗರಿಕತೆಯ ಜನರು. ಯಾರು? ಸಿಂಧೂ ಬಯಲಿನ ನಾಗರಿಕತೆಯ ಜನರು ಹತ್ತಿ ಮತ್ತು ರೇಷ್ಮೆಯನ್ನು ನೇಯ್ಗೆಗೆ ಬಳಸುತ್ತಿದ್ದರು. ಇವರು ಹತ್ತಿ ಮತ್ತು ರೇಷ್ಮೆಯನ್ನು ಬಳಸಿಕೊಂಡು ನೇಯ್ಗೆಯನ್ನು ಮಾಡ್ತಾ ಇದ್ರು. ನೆಕ್ಸ್ಟ್ ಪಾಯಿಂಟ್, ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹ ಮೊಹೆಂಜೊದಾರೊವಿನಲ್ಲಿ ನಮಗೆ ದೊರಕಿದೆ. ಇದು ಕೂಡ ಮೊಹೆಂಜೊದಾರೊವಿನಲ್ಲಿ ದೊರಕಿದೆ. ಯಾವ ಥರ ಕ್ವಶನ್ ಆಗುತ್ತೆ? ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹ ಎಲ್ಲಿ ದೊರೆತಿದೆ ಅನ್ನೋದಾದರೆ ಮೊಹೆಂಜೊದಾರೊವಿನಲ್ಲಿ ನಮಗೆ ದೊರೆತಿದೆ ಅನ್ನೋದನ್ನು ತಿಳ್ಕೊಬೋದಾಗಿದೆ. ಈ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದರು. ಇವರು ಜೀವನಕ್ಕಾಗಿ ಏನನ್ನು ಅವಲಂಬಿಸಿದರು ಅಂದರೆ ಕೃಷಿ ಮಾಡ್ತಾಯಿದ್ರು, ಜೊತೆಗೆ ವ್ಯಾಪಾರವನ್ನು ಇವರು ಅವಲಂಬಿಸಿರ್ತಾರೆ. ಯಾರು ಇವರು ಅಂದರೆ ಸಿಂಧೂ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದರು. ನೆಕ್ಸ್ಟ್ ಪಾಯಿಂಟ್, ಸಿಂಧೂ ಸಂಸ್ಕೃತಿಯ ಜನ ಇವರು ಅಂತಂದರೆ ಇಲ್ಲಿ ಸಿಂಧೂ ಸಂಸ್ಕೃತಿಯ ಅಂತ ಹೇಳಿ ಹಾಕೊಳ್ಳಿ. ಸಿಂಧೂ ಸಂಸ್ಕೃತಿಯ ಜನ ಬಲೂಚಿಸ್ತಾನ, ಸೌರಾಷ್ಟ್ರ ಮತ್ತು ದಕ್ಕನ್ ಪ್ರದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಯಾರು? ಸಿಂಧೂ ಸಂಸ್ಕೃತಿಯ ಜನ ಯಾವ ದೇಶಗಳು, ಯಾವ ರಾಷ್ಟ್ರಗಳೊಂದಿಗೆ ಅವರು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು ಅಂತೇಳಿ ಕ್ವಶನ್ ಅಂದರೆ ಇವರು ಬಲೂಚಿಸ್ತಾನ, ಸೌರಾಷ್ಟ್ರ, ದಕ್ಕನ್ ಪ್ರದೇಶ, ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪ್ರದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಪಾಯಿಂಟ್,
ಗುಜರಾತಿನ ಲೋಥಾನ್ನಲ್ಲಿ ಬೃಹದಾಕಾರದ ಕಟ್ಟಡವೊಂದು ದೊರೆತಿದ್ದು ಅದನ್ನು ಹಡಗುಕಟ್ಟೆ, ಇಂಗ್ಲೀಷಲ್ಲಿ ಏನಂತಾರೆ ಡಾರ್ಕ್ ಹ್ಯಾಡ್ ಎಂದು ಅಭಿಪ್ರಾಯವನ್ನು ಪಡಲಾಗಿದೆ. ನೋಡಿ ಇಲ್ಲಿ ಗುಜರಾತಿನ ಲೋಥಾನ್ನಲ್ಲಿ, ಎಲ್ಲಿ ಗುಜರಾತಿನ ಲೋಥಾನ್, ಇದನ್ನು ನೆನ್ಪಿಟ್ಕೊಳ್ಳಿ. ಗುಜರಾತಿನ ಲೋಥಾನ್ನಲ್ಲಿ ಬೃಹದಾಕಾರದ ಕಟ್ಟಡವೊಂದು ದೊರೆತಿದ್ದು ಅದನ್ನು ಏನಂತ ಕರೀತಾರೆ ಅಂದರೆ ಅದನ್ನು ಹಡಗುಕಟ್ಟೆ ಅಥವಾ ಹಡಗುಕಟ್ಟೆ ಅಂತಲೂ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ಡಾರ್ಕ್ ಹ್ಯಾಡ್ ಅಂತಲೂ ಕೂಡ ಕರೀತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಲ್ಲಿ ದೊರೆತಿತ್ತು ಅಂದರೆ ಗುಜರಾತಲ್ಲಿ. ಇದ್ರ ಮೇಲೆ ತುಂಬ ಕ್ವಶನ್ ಆಗ್ಬೋದು ನಿಮಗೆ. ಗುಜರಾತಿನ ಲೋಥಾನ್ನಲ್ಲಿ ಬೃಹದಾಕಾರದ ಕಟ್ಟಡವೊಂದು ದೊರೆತಿದೆ. ಯಾವ ಥರ ಕ್ವಶನ್ ಆಗುತ್ತೆ? ಎಲ್ಲಿ ನಮಗೆ ಬೃಹದಾಕಾರದ ಕಟ್ಟಡ ದೊರೆತಿದೆ ಅಂದರೆ ಗುಜರಾತಿನ ಲೋಥಾನ್ನಲ್ಲಿ ಬೃಹದಾಕಾರದ ಕಟ್ಟಡ ದೊರೆತಿದೆ. ಅದನ್ನು ಏನಂತ ಕರೀತಾರೆ ಅಂತಂದರೆ ಅದನ್ನು ಹಡಗುಕಟ್ಟೆ ಅಥವಾ ಡಾರ್ಕ್ ಹ್ಯಾಡ್ ಎಂದು ಅಭಿಪ್ರಾಯವನ್ನು ಪಡಲಾಗಿದೆ. ನೆಕ್ಸ್ಟು, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಲೋಥಾಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು ಅಂತಂದರೆ, ಈ ಗುಜರಾತ್ನ ಲೋಥಾನ್ ಬಗ್ಗೆ ಹೇಳಿದ್ವಲ್ಲ, ಈ ಲೋಥಾಲ್ ಅನ್ನೋದು ಸಮುದ್ರ ವಾಣಿಜ್ಯ, ಸಮುದ್ರ ಮುಖಾಂತರ ವ್ಯಾಪಾರ ಮಾಡೋದಕ್ಕೆ ಇದು ಒಂದು ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರ ಯಾವುದು ಅಂತಂದರೆ ಲೋಥಾಲ್. ನೆನ್ಪಿಟ್ಕೊಳ್ಳಿ ಇದನ್ನು. ಯಾವುದು ಸಮುದ್ರ ವಾಣಿಜ್ಯ ಒಂದು ಪ್ರಮುಖ ಕೇಂದ್ರವಾಗಿತ್ತು ಅಂದರೆ ಲೋಥಾಲ್ ಅನ್ನೋದು ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಧೋಲವೀರ ಎಂಬ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇತ್ತು. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಧೋಲವೀರ ಎಂಬ ತಾಣದಲ್ಲಿ, ಯಾವ ತಾಣದಲ್ಲಿ ಮಳೆ ನೀರನ್ನು ಸಂಗ್ರಹಿಸಲು ವ್ಯವಸ್ಥೆ ಇತ್ತು ಅಂದರೆ ಧೋಲವೀರ ಎಂಬ, ನೋಡಿ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಧೋಲವೀರ ಎಂಬ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇತ್ತು. ನೆಕ್ಸ್ಟ್ ಪಾಯಿಂಟ್ ಇದು. ಸುಮಾರು 4,000 ವರ್ಷಗಳ ಹಿಂದೆ ಇದರ ಅವನತಿ ಆಯಿತು. ಇದರ ಅವನತಿ ಅಂದರೆ ಸಿಂಧು ಸಂಸ್ಕೃತಿಯ ಅವನತಿ ಯಾವಾಗ ಆಯಿತು ಅಂದರೆ ಸುಮಾರು 4,000 ವರ್ಷಗಳ ಹಿಂದೆ ಇದರ ಅವನತಿಯನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟು ನಾವು ಇಲ್ಲಿವರೆಗೂ ನೋಡಿ, ಪ್ರಾಚೀನ ಭಾರತದ ನಾಗರಿಕತೆಗಳಲ್ಲಿ ಸಿಂಧು ಸರಸ್ವತಿ ಮತ್ತು ವೇದಗಳ ಕಾಲದ ನಾಗರಿಕತೆ ಇದೆ ಅಂತ ತಿಳ್ಕೊಂಡಿದ್ವಿ. ಈಗ ಸಿಂಧು ಸರಸ್ವತಿ ನಾಗರಿಕತೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಈಗ ನೆಕ್ಸ್ಟು ವೇದಗಳ ಕಾಲದ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ಪ್ರಮುಖವಾಗಿ 30 ಪಾಯಿಂಟ್ಸನ್ನು ರೆಡಿ ಮಾಡಿದ್ದೀನಿ. ಇದಿಷ್ಟು ಕೂಡ ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ವೇದಗಳ ಕಾಲದ ನಾಗರಿಕತೆಯ ಅವಧಿಯನ್ನು ನಾವು, ಇದರ ಕಾಲಾವಧಿಯನ್ನು ಶಾಲಿವಾಹನ ಶಕಪೂರ್ವ 1500ರಿಂದ 700ರ ನಡುವಿನ ಅವಧಿ ಎಂದು ಹೇಳಿ ಕರೆಯಲಾಗಿದೆ. ಯಾವುದು? ವೇದಗಳ ಕಾಲದ ಅವಧಿಯನ್ನು ನೆನ್ಪಿಟ್ಕೊಳ್ಳಿ. ವೇದಗಳ ಕಾಲದ ಅವಧಿಯನ್ನು ತಿಳಿಸಿ ಅಂದರೆ 1500. ಶಾಲಿವಾಹನ ಶಕಪೂರ್ವ 1500ರಿಂದ ಶಾಲಿವಾಹನ ಶಕ 700ರ ನಡುವಿನ ಅವಧಿಯನ್ನು ನಾವು ಇಲ್ಲಿ ಗುರುತಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಈ ಅವಧಿಯನ್ನು ಪೂರ್ವವೇದ ಕಾಲ ಅಥವಾ ಋಗ್ವೇದ ಕಾಲ, ಯಾವ ಅವಧಿಯನ್ನು 1500ರಿಂದ 700ರ ಅವಧಿಯನ್ನು ನಾವು 2 ವಿಧಗಳನ್ನಾಗಿ ಮಾಡಿಕೊಳ್ಳಲಾಗಿದೆ. ಅದರ ಮೊದಲನೇ ಅವಧಿ ಯಾವುದು ಅಂದರೆ ಪೂರ್ವವೇದ ಕಾಲ ಅಥವಾ ಋಗ್ವೇದ ಕಾಲ, ಮತ್ತು ನಂತರದ ಅವಧಿಯನ್ನು ವೇದ ಕಾಲ ಅಂದರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಬರುತ್ತಲ್ವ, ಇದನ್ನು 2 ವಿಧಗಳಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದು ಪೂರ್ವವೇದ ಮತ್ತು ನಂತರದ ವೇದ ಕಾಲ ಅಂತೇಳಿ. ಈ
ಪೂರ್ವ ವೇದದಲ್ಲಿ ಋಗ್ವೇದವನ್ನು ನಾವು ಕಾಣ್ತೀವಿ. ನಂತರದ ವೇದ ಕಾಲದಲ್ಲಿ ಉತ್ತರ ವೇದದಲ್ಲಿ ನಾವು ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಬಗ್ಗೆ ತಿಳ್ಕೋಬಹುದಾಗಿದೆ. ನೆಕ್ಸ್ಟು ಏನು ಕ್ವಶನ್ ಕೇಳ್ಬೋದು ಅಂದರೆ, ವೇದ ಇದು ವಿದ್ ಪದದಿಂದ ಬಂದಿದ್ದು. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ವೇದ ಎಂಬ ಪದ ಯಾವ ಪದದಿಂದ ಬಂದಿದೆ ಅಂತಲೂ ಕೂಡ ಕ್ವಶನ್ ಆಗ್ಬೋದು. ವೇದ ಇದು ವಿದ್ ಪದದಿಂದ ಬಂದಿದ್ದು. ವಿದ್ ಎಂದರೆ ಜ್ಞಾನ ಎಂದರ್ಥ. ಏನು ಹೇಳಿ, ಯಾವುದೋ ಒಂದು ಸರಿ ಇದನ್ನು ಯಾವುದೋ ವರ್ಷದಲ್ಲಿ TETಯಲ್ಲಿ ಕ್ವಶನನ್ನು ಕೇಳಿದರು. ವೇದ ಎಂಬ ಪದ ವಿದ್ ಪದದಿಂದ ಬಂದಿದ್ದು. ವಿದ್ ಎಂದರೆ ಡ್ಯಾಶ್ ಎಂದು ಅರ್ಥ ಅಂತೇಳಿ ಕೇಳಿದರು. ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ವೇದ ಇದು ವಿದ್ ಪದದಿಂದ ಬಂದಿದ್ದು. ವಿದ್ ಎಂದರೆ ಏನು, ಜ್ಞಾನ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟು ಋಗ್ವೇದದಲ್ಲಿ 1028 ಸ್ತೋತ್ರ ಮತ್ತು 10 ಮಂಡಲಗಳಿವೆ. ನೋಡಿ, ಇದು ಕೂಡ ಒಂದ್ಸರಿ ಕ್ವಶನ್ ಆಗಿತ್ತು, ನೆನ್ಪಿಟ್ಕೊಳ್ಳಿ. ಋಗ್ವೇದದಲ್ಲಿ ಎಷ್ಟು ಸ್ತೋತ್ರಗಳಿವೆ ಅಂದರೆ 1028 ಸ್ತೋತ್ರಗಳಿವೆ ಮತ್ತು ಎಷ್ಟು ಮಂಡಲ ಇದೆ ಅಂದರೆ 10 ಮಂಡಲ ಇದೆ. ಋಗ್ವೇದದಲ್ಲಿ 1028 ಸ್ತೋತ್ರ ಮತ್ತು 10 ಮಂಡಲಗಳಿದ್ದು ಇವು ನಿಸರ್ಗ, ದೇವತೆಗಳ ಆರಾಧನೆಯ ಸ್ತೋತ್ರಗಳನ್ನು ಹೊಂದಿವೆ. ಈ ಋಗ್ವೇದದಲ್ಲಿ ಒಟ್ಟು 1028 ಸ್ತೋತ್ರಗಳಿದ್ದು 10 ಮಂಡಲಗಳಿವೆ. ಇವು ನಿಸರ್ಗ ಅಂದರೆ ಪ್ರಕೃತಿ ಬಗ್ಗೆ, ದೇವತೆಯ ಆರಾಧನೆಯ ಬಗ್ಗೆ ಸ್ತೋತ್ರಗಳನ್ನು ಹೊಂದಿವೆ. ಇದನ್ನು ಪಠಿಸುವವರನ್ನು, ಈ ಸ್ತೋತ್ರಗಳನ್ನು ಪಠಿಸುವವರನ್ನು ನಾವು ಓತ್ರಿ ಅಂಥೇಳಿ ಕರಿತೀವಿ. ಏನಂತೇಳಿ ಕರಿತೀವಿ? ಓತ್ರಿಗಳು ಅಂಥೇಳಿ ಕರಿತೇವೆ. ನೆಕ್ಸ್ಟು ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತ ಯಾವುದು? ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ನೋಡಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಋಗ್ವೇದದ ಯಾವ ಮಂಡಲದ ಯಾವ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತಲೂ ಕೂಡ ಕ್ವಶನ್ ಆಗ್ಬೋದು. ಋಗ್ವೇದದ 10ನೇ ಮಂಡಲ ನೋಡಿ, ನೆನ್ಪಿಟ್ಕೊಳ್ಳಿ. 10 ಎಷ್ಟು? 10ನೇ ಮಂಡಲ. ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಎಲ್ಲಿ ಅಂತಂದರೆ ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಿರೋದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಏನು ಕ್ವಶನ್ ಕೇಳ್ಬೋದು ಅಂದರೆ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರೆಂಬ ವೃತ್ತಿಯ ಮೇಲೆ ಇದನ್ನು ನಿರ್ಧರಿಸಲಾಗಿತ್ತು. ಇವ್ರದ್ದು 4 ವರ್ಣ ವ್ಯವಸ್ಥೆ ಇದ್ದು ಅದನ್ನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರೆಂದು ವೃತ್ತಿಯ ಮೇಲೆ ಇದನ್ನು ನಾವು ನಿರ್ಧರಿಸಲಾಗ್ತಾ ಇತ್ತು. ನೆಕ್ಸ್ಟ್, ಈ ವೇದಗಳ ಕಾಲದ ಅವಧಿಯಲ್ಲಿ ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಏನು? ಈ ರಾಜನನ್ನು ರಾಜನ್, ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದು ಇವನ ಸಹಾಯಕ್ಕೆ ಸಭಾ, ಸಮಿತಿ ಮತ್ತು ವಿಧಾತಗಳಿದ್ದವು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಾಜನ ಸಹಾಯಕ್ಕೆ ಇದ್ದಂತಹ ಸಮಿತಿಗಳು ಯಾವುವು ಅಂದರೆ ಸಭಾ, ಸಮಿತಿ ಮತ್ತು ವಿಧಾತಗಳು. ಇವು ರಾಜನ ಸಹಾಯಕ್ಕೆ ಇದ್ದಂತಹ ಸಮಿತಿಗಳಾಗಿರ್ತವೆ. ನೆಕ್ಸ್ಟು, ಈ ಉತ್ತರ ವೇದಗಳ ಕಾಲದಲ್ಲಿ ನೋಡಿ, ಇಲ್ಲಿ ನಾನು ಹೇಳಿದೆ ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದು ಇವನ ಸಹಾಯಕ್ಕೆ ಸಭಾ, ಸಮಿತಿ ಮತ್ತು ವಿಧಾತಗಳಿದ್ದವು. ಇದು ಪೂರ್ವ ವೇದಗಳ ಕಾಲ ಅಂದರೆ ಋಗ್ವೇದ ಕಾಲದಲ್ಲಿ ಇದ್ದಂತಾಗಿತ್ತು. ನೆಕ್ಸ್ಟು, ಈ ಉತ್ತರ ವೇದದ ಕಾಲದಲ್ಲಿ ವಿಧಾತ್ ಸಭೆ ಯಾವುದು? ಈ ವಿಧಾತ್ ಸಭೆ ಇತ್ತಲ್ಲ, ಇದು ಕಣ್ಮರೆಯಾಯಿತು. ಯಾವಾಗ? ಉತ್ತರ ವೇದಗಳ ಕಾಲದಲ್ಲಿ
ನಂತರದ ಕಾಲ, ಪೂರ್ವವೇದ ಮತ್ತು ನಂತರದ ಕಾಲ ಅಂತ ತಿಳಿಸಿದ್ದಲ್ವ, ಅದನ್ನು ಉತ್ತರ ವೇದ ಅಂತಲೂ ಕೂಡ ಕರೀತಾರೆ. ಈ ಉತ್ತರ ವೇದದ ಕಾಲದಲ್ಲಿ ವಿಧಾತ್ ಸಭೆ ಕಣ್ಮರೆಯಾಯಿತು. ನೆಕ್ಸ್ಟು, ಈ ಉತ್ತರ ವೇದದ ಕಾಲದಲ್ಲಿ ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು. ಏನಾಯಿತು ಇಲ್ಲಿ, ಉತ್ತರ ಪೂರ್ವ ವೇದಕ್ಕಿಂತ ಇಲ್ಲಿ ಉತ್ತರ ವೇದದ ಕಾಲದಲ್ಲಿ ಜಾತಿ ವ್ಯವಸ್ಥೆ ಏನಾಯಿತು, ಜಟಿಲಗೊಂಡಿತ್ತು. ವಿವಾಹ ವಿವಾಹ ಪದ್ಧತಿ ನಿಷೇಧಿಸಲಾಯಿತು. ಇಲ್ಲಿ ವಿವಾಹ ವಿವಾಹ ಪದ್ಧತಿಯನ್ನು ನಿಷೇಧವನ್ನು ಮಾಡ್ತಾರೆ. ವರದಕ್ಷಿಣೆ ಮತ್ತು ಪರದಾ ಪದ್ಧತಿಗಳು ಜಾರಿಯಾದವು. ಋಗ್ವೇದ ಕಾಲದಲ್ಲಿ ಇದೆಲ್ಲವನ್ನೂ ಕೂಡ ನಾವು ಆಚರಣೆ ಮಾಡಬಹುದಿತ್ತು. ಯಾವುದೇ ಜಾತಿ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ವೃತ್ತಿಯ ಮೇಲೆ ವರ್ಣ ವ್ಯವಸ್ಥೆಯನ್ನು ನಾವು ನೋಡ್ಬೋದಿತ್ತು. ವಿವಾಹಕ್ಕೆ ಅಲ್ಲಿ ಅವಕಾಶ ಇತ್ತು. ವರದಕ್ಷಿಣೆ ಮತ್ತು ಪರದಾ ಪದ್ಧತಿಗಳು ಯಾವುದೂ ಇರಲಿಲ್ಲ. ಆದರೆ ಇಲ್ಲಿ ನಾವು ಪೂರ್ವ ವೇದದ ಕಾಲದಲ್ಲಿ ಅಂದರೆ ಸಾಮವೇದ, ಅಥರ್ವಣ ವೇದ, ಯಜುರ್ವೇದದ ಕಾಲದಲ್ಲಿ ನಾವು ಇವೆಲ್ಲವನ್ನು ಕೂಡ ಜಾರಿಯಾಗಿರೋದನ್ನು ನಾವು ನೋಡ್ಬೋದಾಗಿದೆ. ಈ ಕಾಲದಲ್ಲಿ ಜಾತಿ ವ್ಯವಸ್ಥೆ ಜಾರಿಯಾಯಿತು. ವಿವಾಹ ಪದ್ಧತಿ ನಿಷೇಧಿಸಲಾಯಿತು. ವರದಕ್ಷಿಣೆ ಮತ್ತು ಪರದಾ ಪದ್ಧತಿಗಳು ಜಾರಿಯಾದವು. ನೆಕ್ಸ್ಟು, ಈ ಕಾಲದಲ್ಲಿ ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು. ಯಾವುದರ ಕಾಲದಲ್ಲಿ ಅಂದರೆ ಉತ್ತರ ವೇದದ ಕಾಲದಲ್ಲಿ ಕೃಷಿ ಒಂದು ಪ್ರಮುಖ ಉದ್ಯೋಗವಾಗಿತ್ತು. ಇದಿಷ್ಟು ಕೂಡ 3ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕೆಲವು ನಾನು 35 ಕೀ ಪಾಯಿಂಟ್ಸ್ಗಳನ್ನು ಬರೆದಿದ್ದೇನೆ. ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಕೂಡ ನಾನು ಮಾಡ್ತಕ್ಕಂತಹ ಕ್ಲಾಸ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ಸನ್ನು ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಕ್ಲಾಸನ್ನು ಕೂಡ ನಿಮಗೆ ಮಾಡಿಕೊಡ್ತಾ ಹೋಗ್ತೀನಿ. ಒಂದು ವೇಳೆ ಯಾರಿಗಾದರೂ PDF ನೋಟ್ಸ್ ಬೇಕಂದರೂ ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಎಲ್ಲರೂ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಹಾಗೆ ಲೈಕ್ ಮಾಡಿ. ನೀವು ಮಾಡೋ ಅಂತಹ ಒಂದು ಲೈಕ್ ಇರ್ಬೋದು, ಸಬ್ಸ್ಕ್ರೈಬ್ಸ್ ಇರ್ಬೋದು, ನನಗೆ ಸ್ಫೂರ್ತಿಯನ್ನು ಕೊಡುತ್ತೆ. ನಾನು ಹಾಗಾಗಿ ಇನ್ನೂ ಚೆನ್ನಾಗಿ ನಿಮಗೆ ಕ್ಲಾಸನ್ನು ಕೊಡ್ತಾ ಹೋಗ್ತೀನಿ. ಈ ಕ್ಲಾಸಲ್ಲಿ ನನಗೆ ಸ್ವಲ್ಪ ಕೆಮ್ಮಾಗಿರೋದ್ರಿಂದ ವಾಯ್ಸ್ ಪ್ರಾಬ್ಲಮ್ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ, ಹಾಗಾಗಿ ನನ್ನ ನೋಟ್ಸ್ ಕೂಡ ಅಷ್ಟು ನೀಟಾಗಿ ಬಂದಿಲ್ಲ. ಹೀಗಾಗಿ ನಿಮಗೇನಾದರೂ ನನ್ನ ಹ್ಯಾಂಡ್ ರೈಟಿಂಗ್ ಕಷ್ಟ ಆದರೆ ನಾನು PDF ನೋಟ್ಸನ್ನು ನಿಮಗೆ ಸೆಂಡ್ ಮಾಡ್ತೀನಿ. ಅದನ್ನು ನೀವು ನೋಟ್ಸ್ ಮಾಡಿಕೊಂಡು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ನೀವು ಓದ್ಕೋಬೋದು. ಥ್ಯಾಂಕ್ ಯು ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.